ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ಈ ಹಿಂದೆ ಈ ಚಾನಲ್ನಲ್ಲಿ ಇಂಟ್ರೋವರ್ಟ್ ಪರ್ಸ್ನಾಲಿಟಿ ಮತ್ತು ಎಕ್ಸ್ಟ್ರೋವರ್ಟ್ ಪರ್ಸ್ನಾಲಿಟಿ ಬಗ್ಗೆ ಮಾತಾಡಿದ್ದೆ ಇದೇ ಚಾನಲ್ನಲ್ಲಿ. ಈಗ ಇನ್ನೊಂದು ಹೊಸ ಪರ್ಸ್ನಾಲಿಟಿ ಅಂದರೆ ಆ್ಯಂಬಿವರ್ಟ್ ಬಗ್ಗೆ ಮಾತಾಡಬೇಕು ಅಂತ ಇದ್ದೀನಿ. ಈ ಆ್ಯಂಬಿವರ್ಟ್ ಅಂದರೆ ಏನು ಅಂದರೆ ಅಂತರ್ಮುಖಿ ಮತ್ತು ಬಹಿರ್ಮುಖಿ, ಅಂದರೆ ಇಂಟ್ರೋವರ್ಟ್ ಮತ್ತು ಎಕ್ಸ್ಟ್ರೋವರ್ಟ್ ಎರಡೂ ಪರ್ಸ್ನಾಲಿಟಿಯ ಒಂದು ಮಿಕ್ಸ್ಚರ್ ಥರ ಈ ಪರ್ಸ್ನಾಲಿಟಿ ಕಾಣುತ್ತೆ. ಅಂದರೆ ಇವರಿಗೆ ಇಂಟ್ರೋವರ್ಟಲ್ಲಿರೋ ಗುಣಗಳು ಇರ್ತವೆ, ಎಕ್ಸ್ಟ್ರೋವರ್ಟಲ್ಲಿರೋ ಗುಣಗಳು ಇರ್ತವೆ. ಹೇಗೆ ಅಂದರೆ ಇಂಟ್ರೋವರ್ಟಿಗಿರುವಂಥ ಒಬ್ಬರೇ ಕೂತ್ಕೊಂಡು ತಮ್ಮಷ್ಟಕ್ಕೆ ತಾವೇ ಟೈಮ್ ಸ್ಪೆಂಡ್ ಮಾಡುವಂಥ, ಅಂದರೆ ಸ್ಟಡಿ ಮಾಡೋದಾಗಲಿ, ತಮ್ಮದೇನು ಹವ್ಯಾಸಗಳಿರುತ್ತೆ ಅದನ್ನು ಮುಂದುವರಿಸೋದಾಗಲಿ ಆ ಗುಣಗಳ ಸಹಿತ ಇರುತ್ತೆ. ಈ ಎಕ್ಸ್ಟ್ರಾವರ್ಟಲ್ಲಿರುವಂಥ ಗುಣಗಳು ಅಂದರೆ ಹೊರಗಡೆ ಸೋಷಲೈಸ್ ಆಗೋದು, ಪಾರ್ಟಿಗಳನ್ನು ಅಟೆಂಡ್ ಮಾಡೋದು, ಗ್ರೂಪಲ್ಲಿ ಪಿಕ್ನಿಕ್ಕಿಗೆ ಹೋಗೋದು, ಹೊಸ ವ್ಯಕ್ತಿಗಳನ್ನು ಪರಿಚಯ ಮಾಡಿಕೊಳ್ಳೋದು, ಹೊಸ ವಾತಾವರಣಗಳಿಗೆ ಹೊಂದಿಕೊಳ್ಳೋದು, ಈ ರೀತಿ ಎಕ್ಸ್ಟ್ರಾವರ್ಟ್ನ ಸ್ವಭಾವಗಳು ಕೂಡ ಇವರಿಗೆ ಇರುತ್ತೆ. ಹಾಗಾದರೆ ಇವರ ಮನಸ್ಥಿತಿ ಯಾವ ರೀತಿ ಬದಲಾಗುತ್ತೆ ಅಂದರೆ ಅದು ಸಂದರ್ಭಕ್ಕೆ ತಕ್ಕ ಹಾಗೆ ಮತ್ತು ಪರಿಸ್ಥಿತಿಗೆ ತಕ್ಕ ಹಾಗೆ ಅವರ ಸುತ್ತಮುತ್ತಲ ಜನಗಳು ಅವರಿಗೆ ಯಾವ ರೀತಿ ಸಿಗ್ತಾರೆ ಅನ್ನೋದ್ರ ಮೇಲೆ ಅವರ ಒಂದು ವ್ಯಕ್ತಿತ್ವ ಬದಲಾಗತ್ತೆ. ಹಾಗಾದರೆ ಈ ರೀತಿ ಬದಲಾಗೋದು ಅಂದರೆ ಸಂದರ್ಭಕ್ಕೆ ತಕ್ಕಂಗೆ ಬದಲಾಗೋದು ತಪ್ಪ ಅಂದರೆ ಅಲ್ಲ. ಅವರು ತಮ್ಮ ಎದುರಿಗೆ ಯಾವ ರೀತಿ ಜನಗಳು ಬರ್ತಾರೆ ಅಂದರೆ ಅವರು ಇಷ್ಟಪಡೋವಂಥ ಜನಗಳ ಮಧ್ಯ ಇದ್ದಾಗ ಅವರು ಒಬ್ಬ ಎಕ್ಸ್ಟ್ರಾವರ್ಟ್ ಥರ ಕಾಣ್ತಾರೆ. ಅದೇ ಅವರು ಆ ವ್ಯಕ್ತಿ ಜೊತೆ ಅಥವಾ ಆ ಜನಗಳ ಜೊತೆ ಕಂಫರ್ಟಬಲ್ ಆಗಿಲ್ಲ ಅಂದರೆ ಅವರು ಇಂಟ್ರೋವರ್ಟ್ ಥರ ಬಿಹೇವ್ ಮಾಡ್ತಾರೆ, ಅಂದರೆ ಸ್ವಲ್ಪ ಒಂಟಿಯಾಗಿರೋಕ್ಕೆ ಇಷ್ಟಪಡ್ತಾರೆ. ಹಾಗಾದರೆ ಈ ಆ್ಯಂಬಿವರ್ಟ್ ಪರ್ಸ್ನಾಲಿಟಿ ಇರುವಂಥ ಜನಗಳು ಯಾವ ರೀತಿ ಕಾಣ್ತಾರೆ ಮೇಲ್ನೋಟಕ್ಕೆ ಅಂದರೆ ಅವರು ಜನರೊಂದಿಗೆ ಬೆರೆಯೋದಕ್ಕೆ, ಪಾರ್ಟಿಗಳಿಗೆ ಹೋಗೋದಕ್ಕೆ ಆರಾಮಾಗಿ ಇರ್ತಾರೆ, ಅಂದರೆ ಅವರು ಇಷ್ಟಪಟ್ಟೆ ಹೋಗ್ತಾರೆ. ಅದಾದಮೇಲೂ ಅವರು ಆ ಪಾರ್ಟಿಯಲ್ಲಿ ಇರೋದಕ್ಕೆ ಒಂದು ಟೈಮ್ ಲಿಮಿಟ್ ಇಟ್ಕೊತಾರೆ. ಒಂದು ಟೈಮ್ ಆದ ತಕ್ಷಣ ಆ ವಾತಾವರಣದಿಂದ ಹೊರಗಡೆ ಬರ್ತಾರೆ. ಆಮೇಲೆ ಬೇರೆಯವ್ರ ಜೊತೆ ಹೆಚ್ಚು ಚರ್ಚೆ ಮಾಡಲಿಕ್ಕೆ ಇಷ್ಟಪಡ್ತಾರೆ, ಆದರೆ ಒಂದು ಲಿಮಿಟ್ ತನಕ. ಹಾಗೆ ಅವರಲ್ಲಿ ಏಕಾಂತವನ್ನು ಇಷ್ಟಪಡುವಂಥ ಗುಣಗಳು ಸಹಿತ ಇರುತ್ತೆ. ಏಕಾಂತವಾಗಿ ಕೂತ್ಕೊಂಡು ಏನಾದರೂ ಸ್ಟಡಿ ಮಾಡೋದು, ಒಬ್ಬರೇ ತಮ್ಮ ಹವ್ಯಾಸಗಳನ್ನು ಅಭ್ಯಾಸ ಮಾಡೋದು, ಆ ರೀತಿ ಅವರಿಗೆ ಆ ಹವ್ಯಾಸ ಕೂಡ ಇರುತ್ತೆ. ಒಂದು ಮೀ ಟೈಮ್ ಅಂತಾರೆ, ತಮಗೋಸ್ಕರ ತಾವು ಇಟ್ಕೊಂಡಂಥ ಟೈಮ್ನ ಅವರು ಎಂಜಾಯ್ ಮಾಡ್ತಾರೆ. ಈಗ ಯಾವುದಾದ್ರೂ ಒಂದು ಸೋಷಿಯಲ್ ಇವೆಂಟ್ ನಡೀತಾ ಇದ್ದರೆ ಅವರು ವೇದಿಕೆ ಹಿಂದಿನ ಕೆಲಸ ಮಾಡಲಿಕ್ಕೂ ಸಹಿತ ಆರಾಮಾಗಿ ಒಪ್ಕೊತಾರೆ, ಅಂದರೆ ಸ್ವಲ್ಪ ಬ್ಯಾಕ್ ಸ್ಟೇಜಲ್ಲಿ ವರ್ಕ್ ಮಾಡಲಿಕ್ಕೂ ಕೂಡ ಅವರು ಇಷ್ಟಪಡ್ತಾರೆ. ಅಥವಾ ಸಂದರ್ಭ ಬಂದರೆ, ಅವರಿಗೆ ಅವಶ್ಯಕತೆ ಬಿದ್ದರೆ ಒಂದು ಕಂಫರ್ಟಬಲ್ ಆಗಿ ಅವರು ಆನ್ ಸ್ಟೇಜ್ಗೆ ಕೂಡ ಬರೋದಕ್ಕೆ ಹೆದರ್ಕೊಳ್ಳೋದಿಲ್ಲ, ಆ ರೀತಿ ನಾಚಿಕೆ ಪಟ್ಕೊಳ್ಳೋದು ಏನೂ ಮಾಡೋದಿಲ್ಲ. ಆನ್ ಸ್ಟೇಜಲ್ಲಿ ಒಂದು ಲೈಮ್ ಲೈಟಲ್ಲಿ ಕೂಡ ಬರಲಿಕ್ಕೆ ಇಷ್ಟಪಡ್ತಾರೆ. ಇದೇ ನೋಡಿ ಕಾಂಟ್ರಾಸ್ಟಲ್ಲಿ. ಈಗ ಇಂಟ್ರೋವರ್ಟ್ಗಳಿಗೆ ಲೈಮ್ ಲೈಟಿಗೆ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗೋಕ್ಕೆ ಇಷ್ಟಪಡಲ್ಲ, ಅವ್ರು ಯಾವತ್ತಿದ್ರೂ ಬ್ಯಾಕ್ ಸ್ಟೇಜಲ್ಲಿ ವರ್ಕ್ ಮಾಡಲಿಕ್ಕೆ ಮಾತ್ರ ಇಷ್ಟಪಡ್ತಾರೆ. ಆದರೆ ಎಕ್ಸ್ಟ್ರಾವರ್ಟ್ಗಳಿಗೆ ಯಾವಾಗಲೂ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗೋಕ್ಕೆ ಇಷ್ಟ, ಅವರಿಗೆ ಜನರಿಗೆ ತಾವು ಕಾಣಬೇಕು ಅನ್ನೋದು ಇಷ್ಟ ಆಗುತ್ತೆ. ಆ ರೀತಿ ಎರಡು ಕಾಂಟ್ರಾಸ್ಟ್ ಆಗಿರುವಂಥ ಗುಣಗಳು ಈ ಆ್ಯಂಬಿವರ್ಟ್ ಅಂತ ಪರ್ಸ್ನಾಲಿಟಿಯಲ್ಲಿ ಇರುತ್ತೆ. ಅಂದರೆ ಅವ್ರು ಬ್ಯಾಕ್ ಸ್ಟೇಜ್ನು ಸಂತೋಷವಾಗಿ ಮಾಡ್ತಾರೆ, ಸಂದರ್ಭ ಬಂದರೆ ಸ್ಟೇಜ್ ಮೇಲೆ ಬಂದು ಪ್ರೆಸೆಂಟ್ ಮಾಡಲಿಕ್ಕೂ ಅವರು ಸಂತೋಷವಾಗಿ ಮಾಡ್ತಾರೆ. ಈಗ ಆ್ಯಂಬಿವರ್ಟ್ ಪರ್ಸ್ನಾಲಿಟಿ ಇರುವಂಥ ವ್ಯಕ್ತಿಗೆ ಏನೇನು ಅಡ್ವಾಂಟೇಜ್ ಆಗುತ್ತೆ ಅಂತ ನೋಡೋಣ. ಏನಂದರೆ ಅವರಿಗೆ ಹೊಂದಿಕೊಳ್ಳುವಂಥ ವ್ಯಕ್ತಿತ್ವ ಇರುತ್ತೆ. ಯಾವುದೇ ಒಂದು ವಿಶೇಷವಾದ ಸಂದರ್ಭ ಬರಲಿ ಅವರು ಸನ್ನಿವೇಶಕ್ಕೆ ತಕ್ಕಂಗೆ ಹೊಂದ್ಕೊಳ್ತಾರೆ. ಮತ್ತು ಅವರು ಸ್ಥಿರವಾದ ಸ್ವಭಾವವನ್ನು ಹೊಂದಿರ್ತಾರೆ, ಅಂದರೆ ಇಂಟ್ರೋವರ್ಟ್ಗಳ ಥರ ಸ್ಥಿರವಾಗಿ ಒಂದು ಅಭ್ಯಾಸ ಮಾಡುವಂಥ ಒಂದು ಶಕ್ತಿನೂ ಇರುತ್ತೆ. ಮತ್ತು ಈ ಎಕ್ಸ್ಟ್ರಾವರ್ಟ್ ಬಹಿರ್ಮುಖಿಗಳ ತರಹ ಅವರು ಹೊರಗಡೆ ಸೋಷಿಯಲೈಸ್ ಆಗುವಂಥ ಅವಕಾಶ ಕೂಡ ಅವರಿಗಿರುತ್ತೆ, ಆ ಸ್ವಭಾವ ಕೂಡ ಅವರಿಗಿರುತ್ತೆ. ಇನ್ನೊಂದು ಅಡ್ವಾಂಟೇಜ್ ಅಂದರೆ ಅವರಿಗೆ ಡಿಸಿಷನ್ ಮೇಕಿಂಗ್ ಸ್ವಲ್ಪ ಸುಲಭ ಆಗುತ್ತೆ. ಯಾಕೆಂದರೆ ಅವರು ಬೇರೆಯವ್ರ ಜೊತೆ ಬೆರೆತು ಬೇರೆಯವರ ಅಭಿಪ್ರಾಯಗಳನ್ನೂ ಚೆನ್ನಾಗಿ ತಗೋತಾರೆ, ಮತ್ತು ತಮ್ಮಷ್ಟಕ್ಕೆ ತಾವೇ ಕೂತ್ಕೊಂಡು ಯೋಚನೆ ಮಾಡಿ ನಿರ್ಧಾರಗಳನ್ನು ಸಹಿತ ಚೆನ್ನಾಗಿ ತಗೋತಾರೆ.
ಮತ್ತು ಈ ಆ್ಯಂಬಿವರ್ಟ್ಗಳಿಗೆ ಸಾಮಾನ್ಯವಾಗಿ ಎಲ್ಲ ರೀತಿಯ ಅಡ್ಮಿನಿಸ್ಟ್ರೇಟಿವ್ ಜಾಬ್ಸ್ ಇರುತ್ತಲ್ಲ ಅದು ಚೆನ್ನಾಗಿ ಸೂಟ್ ಆಗುತ್ತೆ. ಯಾಕೆಂದರೆ ಅವರು ನಿರ್ಧಾರಗಳನ್ನ ಒಬ್ಬರೇ ಕೂತ್ಕೊಂಡು ತೊಗೋಬೋದು ಮತ್ತು ಬೇರೆಯವ್ರ ಜೊತೆ ಬೆರೆತು ಕೂಡ ತಮ್ಮ ನಿರ್ಧಾರಗಳನ್ನ ತೊಗೋಬೋದು. ಹಾಗಾದರೆ ಆ್ಯಂಬಿವರ್ಟ್ಗಳಿಗೆ ಯಾವುದೇ ಡಿಸಡ್ವಾಂಟೇಜ್ ಇರಲ್ವಾ ಅಂದರೆ, ಅವರಲ್ಲೂ ಕೂಡ ಕೆಲವೊಂದು ಡಿಸಡ್ವಾಂಟೇಜ್ ಅವರು ಫೇಸ್ ಮಾಡಬೇಕಾಗತ್ತೆ. ಏನು ಅಂದರೆ, ಅವರಿಗೆ ಈ ರೀತಿ ಪರ್ಸ್ನಾಲಿಟಿ ಇರೋದ್ರಿಂದ ಅವರು ಕೆಲವೊಮ್ಮೆ ಬ್ಯಾಲೆನ್ಸ್ ಮಾಡೋದಕ್ಕೆ ಅವರು ಕಷ್ಟಪಡ್ಬೋದು. ಅಂದರೆ ಕೆಲವೊಂದು ಸತಿ ಕೆಲವ್ರ ಜೊತೆ ಬೆರೀಲಿಕ್ಕೆ ಅವ್ರಿಗೆ ಇಷ್ಟ ಆಗೋದಿಲ್ಲ, ಆದರೆ ಅವಾಯ್ಡ್ ಮಾಡೋದು ಹೇಗೆ ಅಂತ ಗೊತ್ತಾಗೋದಿಲ್ಲ. ಮತ್ತು ಕೆಲವೊಂದು ಸತಿ ಜನರ ಜೊತೆ ಬೆರಿಬೇಕು ಅಂತ ಮನಸ್ಸಾಗ್ತಾ ಇರುತ್ತೆ, ಆದರೆ ಕೆಲವೊಂದು ಸತಿ ಒಂಟಿಯಾಗಿರಬೇಕಾಗತ್ತೆ. ಆ ರೀತಿ ಅವರೇ ಒಂದು ಕಾನ್ಫ್ಲಿಕ್ಟಿಗೆ ಒಳಗಾಗ್ತಾರೆ. ಮತ್ತು ಬೇರೆಯವರು ಇವ್ರನ್ನ ಜಡ್ಜ್ ಮಾಡ್ತಾರೆ. ಅಂದರೆ ಒಂದೊಂದು ಸತಿ ಒಂದೊಂದು ಥರ ಇರ್ತಾನಪ್ಪ ಇವನು, ಸಂದರ್ಭಕ್ಕೆ ತಕ್ಕಂಗೆ ಚೇಂಜ್ ಆಗಿಬಿಡ್ತಾನೆ ಅಂತ ಬೇರೆಯವರು ಅವರನ್ನು ಜಡ್ಜ್ ಮಾಡ್ಬೋದು. ಅವರು ಜನರನ್ನು ಜಡ್ಜ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೋಬೋದು. ಯಾಕೆಂದರೆ ಅವರು ಇಷ್ಟಪಡುವಂಥ ವ್ಯಕ್ತಿಗಳ ಜೊತೆ ಮಾತ್ರ ಬೆರೀತಾ ಇರ್ತಾರೆ. ಮತ್ತು ಸ್ವಲ್ಪ ಅನ್ಕಂಫರ್ಟಬಲ್ ಆದರೆ ಅವರು ಸ್ವಲ್ಪ ಇಂಟ್ರೋವರ್ಟ್ ಆಗಿಬಿಡ್ತಾರಲ್ವ, ಅದಕ್ಕೋಸ್ಕರ ಜಡ್ಜ್ ಮಾಡೋಕ್ಕೆ ಅವ್ರಿಗೇನೆ ಕಷ್ಟ ಆಗುತ್ತೆ. ಇವರಿಗೆ ಒಂದು ಅಡ್ವಾಂಟೇಜ್ ಅಂದರೆ ಇವರು ಟೀಮ್ ವರ್ಕ್ ಕೂಡ ಮಾಡಬಹುದು ಮತ್ತು ಒಬ್ಬರೇ ಕೂತ್ಕೊಂಡು ವರ್ಕ್ ಕೂಡ ಮಾಡ್ಬೋದು. ಕೆಲವರಿಗೆ ಟೀಮ್ ವರ್ಕ್ ಮಾತ್ರ ಇಷ್ಟ ಆಗುತ್ತೆ, ಕೆಲವರಿಗೆ ಒಬ್ಬರೇ ವರ್ಕ್ ಮಾಡಲಿಕ್ಕೆ ಇಷ್ಟ ಆಗುತ್ತೆ. ಇವರು ಹಾಗಲ್ಲ, ಇವರು ಟೀಮ್ ಜೊತೆಗೂ ವರ್ಕ್ ಮಾಡ್ತಾರೆ ಮತ್ತು ಒಂಟಿಯಾಗಿ ಕೂಡ ವರ್ಕ್ ಮಾಡ್ತಾರೆ. ಇದಿಷ್ಟು ಆ್ಯಂಬಿವರ್ಟ್ ಪರ್ಸ್ನಾಲಿಟಿ ಟೈಪ್ಗೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್. ಇದಿಷ್ಟು ಇಂಟ್ರವರ್ಟ್ ಮತ್ತು ಎಕ್ಸ್ಟ್ರವರ್ಟ್ ಪರ್ಸ್ನಾಲಿಟಿಯ ಮಿಕ್ಸ್ ಆಗಿರುವಂಥ ಆ್ಯಂಬಿವರ್ಟ್ ಅನ್ನುವಂಥ ಪರ್ಸ್ನಾಲಿಟಿಯ ಇನ್ಫಾರ್ಮೇಷನ್. ಇಷ್ಟೊತ್ತು ನನ್ನ ಮಾತನ್ನ ಪೇಷನ್ಸಿಂದ ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ.